ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೊದಲ ವಾರವೇ ಕೊಟ್ಟ ಟಾಸ್ಕ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆಡಿ ಆಟ ರದ್ದಾಗುವಂತೆ ರಾದ್ಧಾಂತ ಮಾಡಿದ ಸ್ಪರ್ಧಿಗಳು. ಬಿಗ್ ಬಾಸ್ ಕೊಡುವ ಟಾಸ್ಕ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಪರ್ಧಿಗಳನ್ನ ಆಡಿಸಬೇಕಾಗಿತ್ತು ಉಸ್ತುವಾರಿಗಳು. ಉಸ್ತುವಾರಿಗಳಿಗೆ ಆಟ ಅರ್ಥ ಆಗಿಲ್ಲ ಅಂದ್ರೆ ಇದರ ಹೊಣೆ ಯಾರು ಹೊರ್ತಾರೆ? ಎಲ್ಲದರಲ್ಲೂ ಗೊತ್ತಿದ್ದವರಂತೆ ಬೀಗುವ ಅಶ್ವಿನಿ ಗೌಡ ಅಲಿಯಾಸ್ ರಾಜಮಾತೆ ತಾವೇ ತಪ್ಪು ಮಾಡಿ ಸ್ಪರ್ಧಿಗಳ ಮೇಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನ್ ಶಿಕ್ಷೆ ಸಿಗುತ್ತೆ? ಆಟ ಗೆದ್ದ ಧನುಷ್ಗೆ ಆಟದಿಂದ ಹೊರ ಹೋಗಲು ಇಷ್ಟ ಇಲ್ಲ. ಆಟವನ್ನ ಕಂಟಿನ್ಯೂ ಮಾಡಿದ್ರೆ ನಾವು ಫೈನಲಿಸ್ಟ್ ಆಗ್ತೀವಿ ಅನ್ನೋ ಆಸೆ ಉಳಿದವರದು. ತಪ್ಪು ಮಾಡಿದ ಉಸ್ತುವಾರಿಗಳನ್ನ ಬಿಟ್ಟು ಸುಧಿ, ಧನುಷ್, ಚಂದ್ರಪ್ರಭಾ ಕಿತ್ತಾಡ್ತಾ ಇರೋದು ಸರಿಯೇ? ಉಸ್ತುವಾರಿಗಳಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದ ಗಿಲ್ಲಿ ಮತ್ತು ಕಾವ್ಯ ಅಶ್ವಿನಿ ಮುಂದೆ ಸೈಲೆಂಟ್ ಆಗಿತ್ತು ಯಾಕೆ? ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಈ ವಾರದ ಆಟಗಳಲ್ಲಿ ಚೆನ್ನಾಗಿ ಆಟ ಆಡಿ ಫೈನಲಿಸ್ಟ್ ಆಗಿರುವಂತಹ ಧನುಷ್, ಸುಧಿ, ಸತೀಶ್, ಚಂದ್ರಪ್ರಭಾ, ಮಲ್ಲಮ್ಮ ಈ 5ರ ಮಧ್ಯೆ ಒಂದು ಟಾಸ್ಕ್ ಇರುತ್ತೆ. ಇವರಲ್ಲಿ ಯಾರು ಗೆಲ್ತಾರೆ ನೋಡಿ ಅವರು ಫೈನಲಿಸ್ಟ್ ಆಗ್ತಾರೆ. ಸೊ ಈ ಆಟ ಹೇಗಿತ್ತು ಅಂತಂದ್ರೆ, ಬಿಲ್ಲೆಗಳನ್ನ ಆರಂಭಿಕ ಪಟ್ಟಿಯಿಂದ ಅಂತ್ಯದ ಪಟ್ಟಿಯವರೆಗೂ ಜೋಡಿಸಿ ಬಿಲ್ಲೆಗಳನ್ನ ಬೀಳಿಸುವುದೇ ಆಟ. ಈ ಆಟವನ್ನ ಯಾರು ಸರಿಯಾಗಿ ಕಂಪ್ಲೀಟ್ ಮಾಡ್ತಾರೆ ನೋಡಿ ಅವರೇ ಫೈನಲಿಸ್ಟ್ ಆಗ್ತಾ ಇದ್ರು ಈ ವಾರ. ಆದ್ರೆ ಏನ್ ಮಾಡ್ತೀರಾ, ಈ ಆಟವನ್ನ ಹೇಗೆ ಆಡಬೇಕು, ಯಾವ ರೀತಿಯಾಗಿ ಬಿಲ್ಲೆಗಳನ್ನ ಬೀಳಿಸ್ಬೇಕು, ಯಾವ ರೀತಿಯಾಗಿ ಬಿಲ್ಲೆಗಳನ್ನ ಜೋಡಿಸ್ಬೇಕು ಅನ್ನೋದನ್ನ ಸ್ಪರ್ಧಿಗಳು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಕಡೆಗೆ ಈ ಆಟದ ಮೊದಲ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗಿರುವಂತಹ ಉಸ್ತುವಾರಿಗಳು ಕೂಡ ಈ ಆಟವನ್ನ ಅರ್ಥ ಮಾಡಿಕೊಳ್ಳದೆ ಆಟದಲ್ಲಿ ಲೋಪ ಎಸಗಿದ್ದಾರೆ. ಸೊ ಹೀಗಾಗಿ ಆಟ ರದ್ದಾಗುವ ಹಂತಕ್ಕೆ ಹೋಯ್ತು. ಹೇಗೆ ಅಂತಂದ್ರೆ ನೋಡಿ, ಇವರು ಯಾವ ರೀತಿಯಾಗಿ ಆಟ ಆಡಿದ್ರು ಅನ್ನೋದನ್ನ ಮೊದಲೇದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಇವರು ಈ ಬಿಲ್ಲೆಗಳನ್ನ ಆರಂಭಿಕ ಪಟ್ಟಿಯಿಂದ ಅಂತ್ಯದ ಪಟ್ಟಿವರೆಗೂ ಜೋಡಿಸಿಲ್ಲ. ಆರಂಭಿಕ ಪಟ್ಟಿಯಿಂದ ಬಿಲ್ಲೆಗಳನ್ನ ಜೋಡಿಸಲು ಶುರು ಮಾಡಿದ್ರು, ಆದ್ರೆ ಅಂತ್ಯದ ಪಟ್ಟಿವರೆಗೂ ಜೋಡಿಸದೆ ಇವರು ಅಲ್ಲೇ ಅಂತಂದ್ರೆ ಸ್ವಲ್ಪ ಜಾಗವನ್ನ ಗ್ಯಾಪ್ ಕೊಟ್ಟು ಇವರು ಬಿಲ್ಲೆಗಳನ್ನ 25 ಬಿಲ್ಲೆಗಳನ್ನ ಜೋಡಿಸ್ತಾರೆ ಧನುಷ್ ಅವರು. ಕೊನೆಯದಾಗಿ ಏನಾಗುತ್ತೆ, ಇವರು ಎಲ್ಲಿವರೆಗೂ ಅಂತ್ಯವರೆಗೂ ಜೋಡಿಸಿರ್ತಾರಲ್ಲ ಅಲ್ಲಿಂದ ಇವ್ರು ಏನ್ ಮಾಡ್ತಾರೆ, ಬಿಲ್ಲೆಗಳನ್ನ ಬೀಳಿಸ್ತಾರೆ. ಸೊ ಈ ಆಟ ಇನ್ಕಂಪ್ಲೀಟ್. ಇಲ್ಲಿ ಧನುಷ್ ಅವ್ರು ಮಾತ್ರ ಈ ರೀತಿ ಆಟ ಆಡಿರೋದಿಲ್ಲ. ಮಲ್ಲಮ್ಮ ಆಗಿರ್ಲಿ, ಸುಧಿ ಆಗಿರ್ಲಿ, ಚಂದ್ರಪ್ರಭಾ ಅವರು, ಸತೀಶ್ 5ರು ಕೂಡ ಇದೇ ರೀತಿಯಾಗಿ ಬಿಲ್ಲೆಗಳನ್ನ ಜೋಡಿಸಿರ್ತಾರೆ. ಆದರೆ ಇದರಲ್ಲಿ ಬಲು ಬೇಗ ಜೋಡಿಸಿರೋದು ಧನುಷ್. ಸೊ ಬಿಲ್ಲೆಗಳನ್ನ ಬೀಳಿಸ್ತಾರೆ, ಆಟ ಗೆದ್ರು ಅಂತ ಹೇಳಿ ಅಂದ್ಕೊಳ್ತಾರೆ. ಸೊ ಫೈನಲ್ ಒಂದು ಟ್ವಿಸ್ಟ್ ಅಂತ ಇರುತ್ತೆ. ಈ ಆಟವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆಟ ಆಡಿ ಮತ್ತೆ ಆಟ ಆಡಿಸಿದ ಉಸ್ತುವಾರಿಗಳನ್ನ ತರಾಟೆ ತೆಗೆದುಕೊಂಡಂತ ಬಿಗ್ ಬಾಸ್ ಒಂದು ಬೇಗ ನಿರ್ಣಯವನ್ನ ತೆಗೆದುಕೊಳ್ಳಿ, ಒಮ್ಮತದಿಂದ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿ ಉಸ್ತುವಾರಿಗಳಿಗೆ ಇಲ್ಲಿ ಬಿಗ್ ಬಾಸ್ ಸೂಚನೆಯನ್ನ ಕೊಡುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲದರಲ್ಲೂ ಕೂಡ ನಾ ಮುಂದು ಅಂತ ಮಾತನಾಡುವಂತ ಅಶ್ವಿನಿ ಗೌಡ ಅಲ್ಲಿ ಕೂಡ ತಮ್ಮ ವರಸೆಯನ್ನ ಶುರು ಮಾಡ್ತಾರೆ. ಎಲ್ಲ ಅಂತಂದ್ರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಉಸ್ತುವಾರಿ ಈ 3ರು ಉಸ್ತುವಾರಿಯ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಆದ್ರೆ ಗಿಲ್ಲಿ ಕಾವ್ಯನ ಲೆಕ್ಕಿಸದೆ ಬರೀ ಅಶ್ವಿನಿ ಗೌಡ ಅವರು ಅವ್ರದೇ ಆದಂತ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ಏನಂತಂದ್ರೆ ಇವರು ನಾನೇ ಕಾಣಿಸ್ಕೊಳ್ಬೇಕು, ನಾನೇ ಮಾತಾಡಬೇಕು ಅನ್ನೋದಿದೆಯಾ, ಅಥವಾ ಜೊತೆಗಿರೋರ್ನ ಮರ್ತು ಬಿಟ್ಟು ಡಾಮಿನೇಟ್ ಅಂತ ಮಾಡಿ ಇವ್ರು ಆಟ ಆಡ್ತಾರ ಗೊತ್ತಾಗಂಗಿಲ್ಲ. ಬಟ್ ಏನಂತಂದ್ರೆ ಅದೊಂದು ಸ್ವಲ್ಪ ನೋಡುವವರಿಗೆ ಒಂದು ಸ್ವಲ್ಪ ಏನ್ ಅನ್ಸುತ್ತೆ ಅಂತಂದ್ರೆ ಡಾಮಿನೇಷನ್ ಮಾಡ್ತಾ ಇದ್ದಾರೆ ಅವರು ಅಂತ ಅನ್ಸುತ್ತೆ. ಸೊ ಬಿಗ್ ಬಾಸ್ ಒಂದು ಆದೇಶವನ್ನ ಕೊಡ್ತಾರೆ. ಈ ಉಸ್ತುವಾರಿ ಟೀಮ್ ನಲ್ಲಿ ಗಿಲ್ಲಿ ಕಾವ್ಯನೂ ಇದ್ದಾರೆ, ಇವರು ಸೇರಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಇಲ್ಲಿ ಅಶ್ವಿನಿ ಮಾತ್ರ ಉಸ್ತುವಾರಿ ಅಲ್ಲ ಅಂತ ಹೇಳಿ ಟವಲ್ ಸುತ್ತಿ ಅಶ್ವಿನಿಗೆ ಹೊಡಿತಾರೆ ಬಿಗ್ ಬಾಸ್. ನಂತರ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಮತ್ತೆ ಇಲ್ಲಿ ಅಶ್ವಿನಿ ಅವರು 3 ಜನ ಒಂದು ಸ್ಟೇಟ್ಮೆಂಟಿಗೆ ಬರ್ತಾರೆ. ಮತ್ತೆ ನಾವು ಪುನರಾರಂಭಿಸ್ತೀವಿ, ಈ ಆಟನ ಮತ್ತೆ ಆಡ್ತೀವಿ ಅಂತ ಹೇಳಿ ಕಾವ್ಯ ಅವರು ಹೇಳ್ತಾರೆ. ಸೊ ವಾಪಸ್ ನೀವು ಆಟ ಆಡ್ತೀರಾ ಅಂತಂದ್ರೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಆಟ ಆಡ್ಬೋದು ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡುತ್ತೆ. ಆದರೆ ಯಾವ ರೀತಿ ಅಂತಂದ್ರೆ, ಈಗ ಆಟವನ್ನ ಕಂಪ್ಲೀಟ್ ಮಾಡಿ ಬೆಲ್ ಹೊಡೆದಿರುವಂತಹ ಧನುಷ್ ಅವರನ್ನ ಆಟದಿಂದ ಹೊರಗಿಟ್ಟು ಇನ್ನ 4ರು ಏನಿದಾರಲ್ಲ ಮಲ್ಲಮ್ಮ, ಚಂದ್ರಪ್ರಭಾ, ಸತೀಶ್, ಸುಧಿ ಈ 4ರು ಮಾತ್ರ ಆಟ ಆಡಬೇಕು.
ನೋಡಿ, ಈ ಆಟದಲ್ಲಿ ಈಗ ಲೋಪ ಆಗಿರೋದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಉಸ್ತುವಾರಿಗಳು. ಯಾಕೆ ಅಂತಂದ್ರೆ ಈ ಆಟದ ನೇರ ಜವಾಬ್ದಾರಿ ಉಸ್ತುವಾರಿಗಳ ಮೇಲೆ ಇರುತ್ತೆ. ಅವರು ಈ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಟವನ್ನ ಆಡಿಸ್ಬೇಕಾಗಿರುತ್ತೆ. ನೋಡಿ, 5 ಸ್ಪರ್ಧಿಗಳು ಆಟವನ್ನ ಆಡ್ತಾ ಇದ್ದಾರೆ, ಫೀಲ್ಡ್ ಅಲ್ಲಿದ್ದಾರೆ. ಇವರಿಗೆ 3 ಉಸ್ತುವಾರಿಗಳನ್ನ ನೇಮಿಸಿರುವಂತ ಬಿಗ್ ಬಾಸ್. ಅಂತಂದ್ರೆ ಇಲ್ಲಿ ತಪ್ಪುಗಳು ಆಗದಂತೆ ನೋಡಿಕೊಳ್ಳಲಿ ಅಂತ ಹೇಳಿ 3 ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ. ಇದರಲ್ಲೂ ಕೂಡ ತಪ್ಪಾಗಿದೆ ಅಂತಂದ್ರೆ ಇದು ಉಸ್ತುವಾರಿಗಳ ಏನಂತ ಹೇಳಬೇಕು, ಅವರಿಗೆ ಇಷ್ಟು ಕೂಡ ಒಂದು ಸಣ್ಣ ಇದನ್ನು ಕೂಡ ಗೊತ್ತಾಗ್ಲಿಲ್ವಾ ಅನ್ನೋದು ಇಲ್ಲಿ ಎಲ್ಲ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಹುಟ್ಟುವಂತಹ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ನಿಯಮ ಏನಿದೆ ಅಂತಂದ್ರೆ ಈಗ ಆಲ್ರೆಡಿ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ. ಸೊ ಆಟನ ಬ್ರೇಕ್ ಮಾಡಿರೋ ಕಾರಣಕ್ಕಾಗಿ ಧನುಷ್ ಅವರು ಇವಾಗ ಬೆಲ್ ಹೊಡೆದಿದ್ದಾರೆ. ಸೊ ಅವ್ರೀಗ ಅವರನ್ನ ಆಟದಿಂದ ಹೊರಗಿಟ್ಟು ಈ 4 ಮಾತ್ರ ಅವರು ಆಟ ಆಡಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಧನುಷ್ ನ್ಯಾಯ ಕೇಳ್ತಾ ಇದ್ದಾರೆ, ನನಗೆ ಅನ್ಯಾಯ ಆಯ್ತಲ್ಲ, ನೀವು ಮಾಡಿರೋ ತಪ್ಪಿನಿಂದ ನನಗೆ ಅನ್ಯಾಯ ಆಯಿತು ಅಂತ ಹೇಳಿ ಉಸ್ತುವಾರಿಗೆ ಕೇಳೋದನ್ನ ಬಿಟ್ಟು ಸ್ಪರ್ಧಿಗಳು ಇವರು 4 ಕಿತ್ತಾಡ್ತಾ ಇದ್ದಾರೆ. ಅಂತಂದ್ರೆ ಸುದಿ ಮತ್ತೆ ಚಂದ್ರಪ್ರಭಾ ಮತ್ತೆ ಇಲ್ಲಿ ಧನುಷ್ ಅವರು 3 ಕಿತ್ತಾಡ್ತಾ ಇದ್ದಾರೆ. ಸೊ ಈ 3 ಜಗಳವನ್ನ ಬಿಡಿಸಲು ಈ ಕಾವ್ಯ ಮತ್ತೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡರು ವಿಫಲ ಆಗ್ತಿದ್ದಾರೆ. ಯಾಕಂತಂದ್ರೆ ಅವರೇ ಮಾಡಿರೋ ತಪ್ಪಲ್ವಾ. ಸೊ ಇನ್ನೊಂದು ಕಡೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಏನು ಮಾತಾಡ್ತಾ ಇಲ್ಲ. ಒಂದು ವೇಳೆ ಅವರು ಮಾತಾಡ್ತಾ ಇದ್ರೂ ಸಹಿತ ಅಶ್ವಿನಿ ಅವರು ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಅವರು ಈ ಉಸ್ತುವಾರಿ ಇದರಲ್ಲಿ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಲೈಕ್ ಏನಂತಂದ್ರೆ ಮನೆ ಒಳಗಡೆ ಈಗೇನು ಸೇವಕ ಅರಸ ಅರಸಿ ಅಂತ ಏನು ಬಿಹೇವ್ ಮಾಡ್ತಿದಾರಲ್ಲ, ಅದೇ ರೀತಿಯಾಗಿನೇ ಅವರನ್ನ ಕಾಣ್ತಾ ಇದ್ದಂಗೆ ಆ ಉಸ್ತುವಾರಿಯ ಆ ಒಂದು ಜವಾಬ್ದಾರಿ ಹೊತ್ತಿರೋ ಸಮಯದಲ್ಲೂ ಕೂಡ ಅವರನ್ನ ನೀವು ಗಮನಿಸಬಹುದು. ಏನೀಗ ಅವರು ರಾಜಮಾತೆ ಕ್ಯಾರೆಕ್ಟರ್ನಲ್ಲಿ ಇದಾರಲ್ಲ, ಸೊ ಆ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ ವಿಡಿಯೋ ಅಶ್ವಿನಿ ಅಂತಂತಂದ್ರೆ ಇವರು ಉಸ್ತುವಾರಿ ಆಗಿರೋ ಸಂದರ್ಭದಲ್ಲೂ ಕೂಡ ಇವರು ಅದೇ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಮಾತನಾಡೋದು, ಹಾರ್ಶ್ ಆಗಿ ಮಾತನಾಡೋದು, ಅವರೊಬ್ಬರೇ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಈ ರೀತಿಯಾಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಇವತ್ತು ಈ ಆಟ ರದ್ದಾಗಲಿಕ್ಕೆ ಇಲ್ಲಿ ಮೇನ್ ಆಗಿ ಅಶ್ವಿನಿ ಅವರು ಕಾರಣ ಆಗ್ತಾರೆ. ಸೊ ಇವರೆಲ್ಲರೂ ಕೂಡ ಅಶ್ವಿನಿ ಅವರ ಜೊತೆಗೆ ಜಗಳ ಮಾಡಬೇಕಾಗಿರುತ್ತೆ. ಚಂದ್ರಪ್ರಭಾ ಆಗಲಿ, ಧನುಷ್ ಆಗಲಿ, ಸುದಿ, ಈ 3 ಅಶ್ವಿನಿ ಕಡೆಯಿಂದ ನ್ಯಾಯ ಕೇಳಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನೋಡೋಣ ಕಿಚ್ಚನ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ತರಾಟೆಯನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಕಡೆಗೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸೈಲೆಂಟ್ ಆಗಿದ್ದೇನಕ್ಕೆ, ಏನಕ್ಕೆ ಹೆದರ್ಕೋಬೇಕು ಅಶ್ವಿನಿಗೆ, ಅವರು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದಾರೆ, ತಾವೇ ಮಾತಾಡ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಉಸ್ತುವಾರಿಗಳು ನಾವು ಕೂಡ ಇದ್ದೀವಿ, ನಾವು ಮಾತಾಡ್ತೀವಿ, ಅವಕಾಶ ಕೊಡಿ ಅಂತ ಹೇಳಿ ಅವರು ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕಾಗಿತ್ತು. ಬಟ್ ಗಿಲ್ಲಿ ಮತ್ತೆ ಕಾವ್ಯ ಸೈಲೆಂಟ್ ಆಗಿದ್ದು ಕೂಡ ಮೈನಸ್ ಆಗುತ್ತೆ. ಸುದೀಪ್ ಅವರು ಇವರಿಗೆ ಒಂದು ಸ್ವಲ್ಪ ಮಾತಾಡ್ಬೋದು ಆ ವಿಚಾರವಾಗಿಯೂ ಕೂಡ. ಬಟ್ ಏನಂತಂದರೆ ಈ ವಾರ ಫುಲ್ ಕ್ಲಾಸ್ ಮಾತ್ರ ಈ ಅಶ್ವಿನಿ ಗೌಡ ಅವರಿಗೆ ಅಂತಂದರೆ ತಪ್ಪಿಲ್ಲ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಆಟ ರದ್ದಾಗಲಿಕ್ಕೆ ಅಶ್ವಿನಿ ಗೌಡ ಅವರು ಮೇನ್ ಕಾರಣ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಅನ್ಯಾಯ ಆಗಿದ್ಯಾರಿಗೆ ಅಂತಂದರೆ ಧನುಷ್ ಅವರಿಗೆ ಅನ್ಯಾಯ ಆಗಿದೆ. ಆದರೆ ಧನುಷ್ ಅವರು ಕೂಡ ಈ ಆಟವನ್ನು ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಚೆನ್ನಾಗಿ ಆಟ ಆಡ್ತಿದ್ದಾರೆ, ಬೇಗ ಆಟವನ್ನು ಮುಗಿಸಿದ್ರು. ಸೊ ಅವ್ರು ಸ್ವಲ್ಪ ಬೇಗ ಅಂದರೆ ಈ ಆಟದ ನಿಯಮವನ್ನು ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು. ಯಾಕಂತಂದರೆ ಎಲ್ಲರೂ ಕೂಡ ಹೊಸಬ್ರೆ ಅಲ್ವಾ, ಸ್ವಲ್ಪ ಅವ್ರು ಏನು ಬರೆದಿರ್ತಾರೆ ಅದನ್ನೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಒಂದು ಬಿಟ್ಟು 10 ಬಾರಿ ಆ ಆಟದ ನಿಯಮವನ್ನು ಇವರು ಸರಿಯಾಗಿ ತಿಳ್ಕೊಂಡು ಫೀಲ್ಡಿಗೆ ಇಳಿದ್ಬಿಟ್ರೆ ಈ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಇನ್ನೊಂದು ಕಡೆಗೆ ನೀವು ಮಲ್ಲಮ್ಮ ಅವರ ವಿಚಾರಕ್ಕೆ ಅಂತ ಬಂದರೆ ನೋಡಿ, ಆಟವನ್ನು ಆಡಬೇಕು, ನಾನು ಕೂಡ ಫೈನಲಿಸ್ಟ್ ಆಗಬೇಕು ಅನ್ನೋ ಆ ಹಠ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರದ್ದು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಸೀರೆ ಬಿಟ್ಟು ಅವರು ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಬಂದು ಆ ಆಟಕ್ಕೆ ಅವರು ಬಂದಿರುವಂಥದ್ದು. ಅದರಲ್ಲೂ ಧನುಷ್ ಅವರು 25 ಬಿಲ್ಲೆಗಳನ್ನು ಜೋಡಿಸಿ ಆ ಆಟದಲ್ಲಿ ಅವರು ಗೆಲ್ತಾರೆ. ಅವರ ನೆಕ್ಸ್ಟ್ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟವ್ರು ಯಾರು ಧನುಷ್ಗೆ ಅಂತಂತಂದರೆ ಇಲ್ಲಿ ಮಲ್ಲಮ್ಮ ಅವರು 24 ಬಿಲ್ಲೆಗಳನ್ನು ಜೋಡಿಸಿದ್ರು. ಇನ್ನೊಂದು ಸ್ವಲ್ಪ ತಡ ಆಗಿದ್ರು ಧನುಷ್ ಅವ್ರದ್ದು, ಇಲ್ಲಿ ಮಲ್ಲಮ್ಮ ಅವರೇ ಆ ಒಂದು ಟಾಸ್ಕಲ್ಲಿ ವಿನ್ನರ್ ಆಗ್ತಾ ಇದ್ರು. ಸೊ ಅಷ್ಟು ಚೆನ್ನಾಗಿ ಮಲ್ಲಮ್ಮ ಅವರು ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ರು. ಇಳಿ ವಯಸ್ಸಿನಲ್ಲಿ ಬಾಡಿ ಬ್ಯಾಲೆನ್ಸ್ ಸಿಗದೇ ಇರುವಂಥ ಈ ಸಮಯದಲ್ಲಿ ಅವರು ಅಷ್ಟು ಚೆನ್ನಾಗಿ ಅಲ್ಲಿರುವಂಥ ಯುವತಿಯರಿಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತಂದರೆ ಅದೊಂದು ರೀತಿ ಗ್ರೇಟ್ ಅಂತಾನೆ ಹೇಳಬೇಕು. ಫೋಕಸ್ಡಿವ್ ಆಗಿ ಇಲ್ಲಿ ಮಲ್ಲಮ್ಮ ಆಟ ಆಡ್ತಾ ಇದ್ದಾರೆ. ಅವರ ಆಟ ಹೀಗೆ ಮುಂದುವರಿಯಲಿ, ಇದನ್ನು ನಾವು ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ನ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ಆಟದ ಬಗ್ಗೆ ನಿಮ್ಗೆ ಏನನ್ನಿಸ್ತು ಮತ್ತು ಈ ರಿವ್ಯೂ ಬಗ್ಗೆ ಏನನ್ನಿಸ್ತು, ಇದರಲ್ಲಿ ಯಾರ ತಪ್ಪಿದೆ ಅದರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.